ಅದಾದಮೇಲೆ ಅವನೇ ಬಂದ್ಬಿಟ್ಟು ಪರ್ಸ್ನಲ್ಲಾಗಿ ಬಂದ್ಬಿಟ್ಟು ನಾನು ಕಮೆಂಟ್ ಮಾಡಿರ್ತಾನೆ, ಚಿನ್ನು ಯು ಲುಕ್ ಸೋ ಹಾಟ್, ನೀನು ಹಂಗಿದೆಯಾ ಹಿಂಗಿದೆಯಾ ಅಂತ. ಫುಲ್ಲು ಡ್ರೆಸ್ ಗಿಸ್ ಹಾಕೊಂಡ್ಬಿಟ್ಟು ಎಲ್ಲನೂ ಕರೆಕ್ಟಾಗಿ ನೀಟಾಗಿ ವೀಡಿಯೋ ಮಾಡ್ತಾರಲ್ಲ, ಅವ್ರ ಹುಡುಗರು ಏನಂತ ಬಿಟ್ಟು ಕರೀತಾರೆ, ಮಗ ಎಲ್ಲಿ ನೋಡು ಮಗ ಫಿಗರು ಅಂತ ಬಿಟ್ಟು ಕರೀತಾರೆ. ಒಬ್ಬರಲ್ಲಿ ನೋಡಬೇಕು ಅದು ಹೆಂಗಿರುತ್ತೆ ಅಂತ ಬಿಟ್ಟಿಲ್ಲ ಫುಲ್ ಡೀಪ್ ಡೆಪ್ತ್ ತನಕ ಹೋಗ್ಬಿಡುತ್ತೆ, ಅಷ್ಟನ್ನು ಮಾಡಿರ್ತಾರೆ. ನಾನು ಒಂದು ಹೇಳ್ತೀನಿ, ನನ್ನಿಂದ ಚಿಕ್ಕ ಚಿಕ್ಕ ಮಕ್ಕಳು ಹಾಳಾಗ್ತಾ ಇದ್ದಾರೆ, ಐ ಅಗ್ರಿ, ನಾನು ಒಪ್ಕೊಂತೀನಿ. ಓಕೆನಾ, ನೀನು ಯಾಕೆ ಆ ಚಿಕ್ಕ ಮಗು ಕೈಲಿ ಫೋನ್ ಕೊಟ್ಬಿಟ್ಟು ಇವಳನ್ನ ನೋಡು ಅಂತಬಿಟ್ಟು ತೋರಿಸ್ತಾ ಇದೀಯ. ಎಲ್ಲ ರಿಯಾಲಿಟಿ ಶೋಸ್ಗಳೇನು ಆಲ್ಮೋಸ್ಟ್ ಅಲ್ಲಿ ಇವಾಗ ಎಲ್ಲ ಕಡೆನೂ ಅದೇ ನಡೀತಾ ಇದೆ. ಎಲ್ಲ ಕಡೆಯಲ್ಲ ಆಲ್ಮೋಸ್ಟ್ ಅಲ್ಲಿ 99% ಡಬಲ್ ಮೀನಿಂಗೆ. ನಾನು ಏನಾದರೂ ಒಂದು ದೊಡ್ಡದಿದೆ, ಅಗಲ ಇದೆ, ಉದ್ದ ಇದೆ ಅಂತ ಬಿಟ್ಟು ಹೇಳ್ದ ಅಂದರೆ ನೀನು ಗಲೀಜಿರೋಕ್ಕಂಥ ಮೈಂಡ್ ಅದು. ಓಕೆನಾ, ಉದ್ದ ಇದೆ, ನಾನೇನೋ ಒಂದು ಹೇಳ್ತೀನಿ. ಆ್ಯಕ್ಚುಲಿ ನನಗೆ ಕೆಲವೊಬ್ಬರನ್ನ ಕಾಲು ಎಳಿಬೇಕು ಅನಿಸುತ್ತೆ, ಕೆಲವೊಬ್ಬರನ್ನ ಬೈಬೇಕು ಅನಿಸುತ್ತೆ. ಲೈಕ್ ಇದರಿಂದ ಮಾಡ್ತೀನಿ. ನಾನು ರೀಸೆಂಟಾಗಿ ನಾವು ಲಾಗ್ನ ಮಾಡ್ತೀವಿ, ಇದನ್ನ ಇಟ್ಕೊಂಡ್ಬಿಟ್ಟು ಲಾಗ್ನ ಮಾಡ್ತೀವಿ. ಓಕೆನಾ, ನನಗೆ ಯಾರ ಹತ್ರ ಆದ್ರೂ ಮಾತಾಡಿಸ್ಬೇಕು ಅಂತ ಬಿಟ್ಟು ಏನಾದರೂ ಇತ್ತು ಅಂತೆಲ್ಲ ಅಂದರೆ ನಾನು ಇವನ ಜೊತೆಲಿಂದ ಮಾತಾಡಿಸ್ತೇನೆ. ಏನು ಅನ್ನೋಕ್ಕಾಗಲ್ವಲ್ಲ. ಸೊ ನಾನು ಫಸ್ಟ್ ನಾನು ಪ್ರಾಕ್ಟೀಸ್ ಮಾಡುವಾಗ ಈ ಇನ್ನೊಂದು ಡಾಲ್ ಇದೆ, ಹಿಂದ್ಗಡೆ ಒಂದು ಡಾಲ್ ಹಾಕಿದ್ದಾರೆ ತಾನೆ. ನಂದು ಫಸ್ಟ್ ಡಾಲ್ ನಾನು ಕಲ್ತಿರೋದು ಮಂಕಿ, ಅದ್ರ ಹೆಸರು ನಂದು ಅಂತ. ನಂದು ಓಕೆನಾ. ಆ ಡಾಲ್ನ ಇಟ್ಕೊಂಡ್ಬಿಟ್ಟು ನಾನು ಸುಮ್ಮನೆ ಮಾಲಲ್ಲೆಲ್ಲನೂ ತೊಗೊಂಡು ಹೋಗ್ತಾ ಇದ್ದೆ. ಯಾಕಂತೆಲ್ಲ ಅಂದರೆ ಐ ನೀಡ್ ಟು ಪ್ರಾಕ್ಟೀಸ್. ಇವಾಗ ನನಗೇನು ಅನಿಸುತ್ತೆ ಅನ್ನೋದು ನಾಟ್ ಇಂಪಾರ್ಟೆಂಟ್, ಜನರಿಗೆ ಏನು ಅನಿಸುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಲೈಕ್ ನನ್ನ ಕಲೆನ ನಾನು ಜನರ ಮುಂದೆ ಮಾಡಿದಾಗೆ ಅದೊಂದು ಬೆಲೆ ಇರೋದು. ಕ್ಯಾಮ್ರಾ ಮುಂದೆ ಅಂತ ಬಿಟ್ಟು ಹೇಳ್ದ ಅಂದರೆ ಹೆಂಗಿದ್ರು ಸಮೇತಿಗೆ ಇಟ್ಸ್ ಫೀಲ್ ಲೈಕ್ ರಿಯಲಿಸ್ಟಿಕ್ ಆಗಿ ಅನ್ಸುತ್ತೆ ಕ್ಯಾಮ್ರಾ ಮುಂದೆ. ಡೈರೆಕ್ಟ್ ಆಗಿ ಬೇರೆ. ಇನ್ನೊಂದೇನು ಅಂತ ಇಲ್ಲ ಅಂದ್ರೆ, ನೀವು ಇಲ್ಲಿಂದ ನನಗೆ ಇದನ್ನ ಕೇಳಿಸ್ತಾ ಇದ್ದೀರಾ, ಓಕೆನಾ, ಇಲ್ಲಿಂದ ನಿಮ್ಗೆ ಫೀಲ್ ಆಗೋದು ಬೇರೆ, ಅಲ್ಲಿ ನಿಂತ್ಕೊಂಡ್ಬಿಟ್ಟು ಫೀಲ್ ಆಗೋದೇ ಬೇರೆ. ಇದು ತುಂಬಾ ಫೀಲ್. ಯಾಕಂತಿಲ್ಲ ಅಂದ್ರೆ ಕೆಲವೊಬ್ರಿಗೆ ಅನ್ಸುತ್ತೆ ಲೈಕ್ ವಾಯ್ಸ್ ಯಾವ ಕಡೆಯಿಂದ ಬರ್ತಾ ಇದೆ, ಏನು ಬರ್ತಾ ಇದೆ ಅನ್ಸುತ್ತೆ. ಕೆಲವೊಬ್ರು ಇದನ್ನ ಫೀಲ್ ಮಾಡ್ತಾರೆ, ಕೆಲವೊಬ್ರು ಇದನ್ನ ಫೀಲ್ ಮಾಡಲ್ಲ. ಯಾವಾಗ ಇದನ್ನ ಫೀಲ್ ಮಾಡ್ತಿರಲ್ವಾ ಅವಾಗಲೇ ಇದು ನಿಮಗೆ ರಿಯಲಿಸ್ಟಿಕ್ ಆಗಿ ಅನ್ಸೋದು. ಇಲ್ಲ ಅಂತೆಲ್ಲ ಅಂದ್ರೆ ಇದು ಅನ್ಸಲ್ಲ. ಓಕೆನಾ, ನಾನು ಮಂಕಿನ ಇಟ್ಕೊಂಡ್ಬಿಟ್ಟು ಹೊರಗಡೆ ಎಲ್ಲನೂ ಸುತ್ತಾಡಿದಾಗ ನನಗೆ ಆ್ಯಕ್ಚುಲಿ ನಾನು ಹುಡುಗರಿಗೆಲ್ಲ ಕಾಲು ಎಳೆಯೋದು ತುಂಬ ಜಾಸ್ತಿ. ನನ್ನ ಟೈಮ್ ಪಾಸ್ ಆಗಬೇಕಲ್ವಾ, ಸುಮ್ಮನೆ ಮಂಕಿ ಹಿಡ್ಕೊಂಡ್ಬಿಟ್ಟು ಎಲ್ಲರೂ ಹೋಗ್ಬಿಟ್ಟು ಕಾಲು ಎಳೀತಾ ಇದ್ದೆ. ನನ್ನ ಪ್ರಾಕ್ಟೀಸು ಅದಂಗೆ ಆಗುತ್ತೆ, ಲೈಕ್ ಒಂಥರ ಎಕ್ಸ್ಪೀರಿಯೆನ್ಸು ಆಗುತ್ತೆ ಅಲ್ವಾ ಅಂತ. ಲೈಕ್ ಮೈಸೂರಲ್ಲಿ ತೊಗೊಂಡು ಹೋಗಿದ್ದೀನಿ, ಲೈಕ್ ಬೇರೆ ಬೇರೆ ಕಡೆಯಲ್ಲೆಲ್ಲನೂ ನಾನು ಟ್ರಾವೆಲ್ ಮಾಡೋವಾಗೆಲ್ಲನೂ ನಾನು ಅದನ್ನ ಎತ್ಕೊಂಡ್ಬಿಟ್ಟು ಹೋಗ್ತಾ ಇದ್ದೆ ಮಂಕಿನ. ಇದನ್ನೇ ಎತ್ಕೊಂಡ್ಬಿಟ್ಟು ಹೋಗಲ್ಲ, ಯಾಕಂತಿಲ್ಲ ಅಂದರೆ ಇದು ಸ್ವಲ್ಪ ಗಲೀಜಾಯಿತು ಅಂತಿಲ್ಲ ಅಂದರೆ ಇದನ್ನು ತೊಳೆಯೋಕ್ಕಾಗಲ್ಲ. ಮಂಕಿ ಎಲ್ಲನೂ ಲೈಕ್ ಗಲೀಜಾದ್ರೂ ತೊಳಿಬೋದು. ಇದನ್ನೆಲ್ಲನೂ ಎಳ್ಕೊಂಡು ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಮೇನ್ ನನ್ಗೆ ಬೇಕಾಗಿರೋದು ಪ್ರಾಕ್ಟೀಸ್. ಜನರಿಗೆ ಯಾವ ಥರ ಅನಿಸುತ್ತೆ, ಯಾವ ಥರ ಫೀಲ್ ಆಗುತ್ತೆ, ಏನು ಅಂತ ರೆಸ್ಪಾನ್ಸ್ ಯಾವ ರೀತಿ ಬರುತ್ತೆ ಅದ್ರ ಮೇಲೆ ಅದ್ರ ಮೇಲೆ ಇದು ಮಾಡ್ತಾ ಇದ್ದೆ. ಇವಾಗ ರೆಸ್ಪಾನ್ಸ್ ಹೆಂಗೆ ಅಂತೆಲ್ಲ ಅಂದರೆ ನನಗೆ ಮೇನ್ ಬೇಕಾಗಿರೋದು ಸೋಷಿಯಲ್ ಮೀಡಿಯಾ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ರೆಸ್ಪಾನ್ಸ್ ಹೆಂಗಾಗ್ಬಿಟ್ಟಿದೆ ಅಂತಬಿಟ್ಟು ಹೇಳ್ದ ಅಂದರೆ ಲೈಕ್ ಡಬಲ್ ಮೀನಿಂಗ್ ಕಂಟೆಂಟ್ಸ್ ಏನಾದರೂ ಮಾಡ್ದ ಅಂತೆಲ್ಲ ಆದರೆ ಮಿಲಿಯನ್ ಗಟ್ಟಲೆ ಓಡ್ತಾ ಇದೆ. ಅದೇ ಈ ಪಪೇಟ್ ಇಟ್ಕೊಂಡ್ಬಿಟ್ಟು ಮಾಡ್ದ ಅಂತೆಲ್ಲ ಅಂದರೆ ಲೈಕ್ ಓಡುತ್ತೆ, ಬಟ್ ತುಂಬ ಕಡಿಮೆ ಓಡುತ್ತೆ. ತುಂಬ ಕಡಿಮೆ ಅಂದರೆ ತುಂಬ ಕಡಿಮೆ. ಇವಾಗ ನಾನು ಡಬಲ್ ಮೀನಿಂಗಲ್ಲಿ ಮಾತಾಡ್ದ ಅಂತೆಲ್ಲ ಅಂದರೆ ನೀವು ಒಂದೊಂದು ಇದರಲ್ಲಿ ನೋಡಿ, ನಂದು 50K ಲೈಕ್ಸ್ ಅಂತೆ, 8 ಮಿಲಿಯನ್ ಗಟ್ಟ ವ್ಯೂಸ್ ಹೋಗಿದೆ ನಂದು, ತುಂಬ ಹೋಗಿದೆ. ಇದರಲ್ಲಿ ಮಾಡ್ದ ಅಂತೆಲ್ಲ ಅಂದರೆ ಒಂದು 5000 ಲೈಕ್ಸ್ ಆದ್ರೂ ಬರಲ್ಲ ನನಗೆ. ನನಗೆ ತುಂಬ ಜನ ಕಮೆಂಟಲ್ಲಿ ಹೇಳ್ತಾರೆ, ಮೇಡಮ್ ನೀವು ಒಳ್ಳೆ ಥರ ವೀಡಿಯೋ ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ, ಹಂಗೆ ಮಾಡಿ, ಇದು ಮಾಡ್ತೀವಿ, ಅದು ಮಾಡ್ತೀವಿ ಅಂತಬಿಟ್ಟು ಹೇಳ್ತಾರೆ. ಓಕೆ, ನಾನು ಒಳ್ಳೆಯವಳು ಆಗಬೇಕು ಅಂತಬಿಟ್ಟು ನನಗೂ ಆಸೆ ಇದೆ. ಓಕೆನಾ, ನಾನು ಯಾಕೆ ಡಬಲ್ ಮೀನಿಂಗ್ ವೀಡಿಯೋಸೂ ನನಗೆ ತುಂಬ ಜನ ಕೇಳಿದ್ದಾರೆ, ನೀವು ಅದೇ ರೀಲ್ಸ್ ಮಾಡ್ತೀರಾ, ಡಬಲ್ ಮೀನಿಂಗೇನೆ ಯಾಕೆ ಮಾಡ್ತೀನಿ, ಡಬಲ್ ಮೀನಿಂಗ್ಗೆ ಕ್ವಶನ್ಸ್ಗಳಾಗಿರಲಿ ಕೇಳ್ತೀರಾ ಅಂತ. ಓಕೆನಾ, ನಾನು ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲ ರಿಯಾಲಿಟಿ ಶೋಸ್ಗಳೇನು ಆಲ್ಮೋಸ್ಟ್ ಅಲ್ಲಿ ಇವಾಗ ಎಲ್ಲ ಕಡೆನೂ ಅದೇ ನಡೀತಾ ಇದೆ. ಎಲ್ಲ ಕಡೆಯಲ್ಲ ಆಲ್ಮೋಸ್ಟ್ ಅಲ್ಲಿ 99% ಡಬಲ್ ಮೀನಿಂಗೆ. ಅಂದರೆ ಅದೇ ಕಾಮಿಡಿ ಆಗಿಬಿಟ್ಟಿದೆ ಅಂತ ಈಗ. ಆಬ್ವಿಯಸ್ಲಿ ನೀವು ನೋಡ್ತಾ ಇರಿ, ಕೆಲವೊಂದು ನನಗೆ ಯಾವ ರಿಯಾಲಿಟಿ ಶೋಸ್ ಹೆಸರು ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ, ನೀವು ಆಲ್ಮೋಸ್ಟ್ ಅಲ್ಲಿ ನೀವು ನೋಡಿರ್ತೀರ, ರಿಯಾಲಿಟಿ ಶೋಸಲ್ಲಿ ನೋಡಿರ್ತೀರ. ಡಬಲ್ ಮೀನಿಂಗ್ ಇಲ್ಲ ಅಂತೆಲ್ಲ ಅಂದರೆ ಆ ಸ್ಕ್ರಿಪ್ಟ್ ಮುಂದೆ ಹೋಗಲ್ಲ. ಓಕೆನಾ, ಎಷ್ಟು ಇರುತ್ತೆ ಅಂತೆಲ್ಲ ಅಂದರೆ ನಂದಾದ್ರೂ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಬಿಟ್ಟು ನಾನು ಪರ್ಸ್ನಲಿ ನಾನು ಅನ್ಕೊಂಡಿದ್ದೀನಿ. ಬೇರೆಯವ್ರಿಗೆ ಹೇಗೆ ಅಂತ ಬಿಟ್ಟು ಗೊತ್ತಿಲ್ಲ, ಬಟ್ ನಾನು ಯಾವುದೂ ಹೇಳಿಲ್ಲ, ಲೈಕ್ ಅಷ್ಟೊಂದು ವಲ್ಗರಾಗೂ ಹೇಳಿಲ್ಲ, ಬಟ್ ಮೀಡಿಯಮಲ್ಲಿ ನಾನು ಮಾಡಿದ್ದೀನಿ. ಬಟ್ ಇನ್ನೊಬ್ಬರಲ್ಲಿ ನೋಡಬೇಕು ಅದು ಹೆಂಗಿರುತ್ತೆ ಅಂತ ಬಿಟ್ಟಿಲ್ಲ ಅಂದರೆ ಫುಲ್ ಡೀಪ್ ಡೆಪ್ತ್ ತನಕ ಹೋಗ್ಬಿಡುತ್ತೆ, ಅಷ್ಟನ್ನು ಮಾಡಿರ್ತಾರೆ. ಬಟ್ ಇನ್ನೊಂದು ಏನು ಅಂತ ಹೇಳ್ದ ಅಂದರೆ, ನಮ್ಮನ್ನೆಲ್ಲ ಬೆಳ್ಸೋಕ್ಕೆ ಕಾರಣ ಇವ್ರುಗಳೇ.
ಇವಾಗ ನಮ್ಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ಬಂದ್ಬಿಟ್ಟು ಇಂಥೋಳು ಹಂಗೆ ಹಿಂಗೆ ಬಾ ಅಂತಬಿಟ್ಟು ಕಮೆಂಟ್ ಮಾಡಿಬಿಟ್ಟು ಎಸಿತಾರೆ. ಓಕೆನಾ, ನಿಮ್ಮಿಂದ ಚಿಕ್ಕ ಮಕ್ಕಳು ಹಾಳಾಗ್ತಾ ಇದ್ದಾರೆ, ನಿಮ್ಮಿಂದ ರೇಪ್ ಆಗ್ತಾ ಇದ್ದಾರೆ, ಅದೆಲ್ಲನೂ ಹೇಳ್ತಾರೆ. ಓಕೆನಾ, ನಾನು ಒಂದು ಹೇಳ್ತೀನಿ, ನನ್ನಿಂದ ಚಿಕ್ಕ ಮಕ್ಕಳು ಹಾಳಾಗ್ತಾ ಇದ್ದಾರೆ, ಐ ಅಗ್ರಿ, ನಾನು ಒಪ್ಕೊಂತೀನಿ. ಓಕೆನಾ, ನೀನು ಯಾಕೆ ಆ ಚಿಕ್ಕ ಮಗು ಕೈಲಿ ಫೋನ್ ಕೊಟ್ಬಿಟ್ಟು ಇವಳನ್ನ ನೋಡು ಅಂತಬಿಟ್ಟು ತೋರಿಸ್ತಾ ಇದೀಯಾ? ಹೌದಲ್ವಾ? ಚಿಕ್ಕ ಮಕ್ಕಳದ್ದು ಏನು ಕೆಲಸ ಇರುತ್ತೆ? ಓದ್ಕೊಳ್ಳೋದು, ಅವ್ರು ಆಟ ಆಡೋದು ಇರುತ್ತೆ. ಫೋನ್ ಕೊಟ್ಟಿರೋ ತಪ್ಪು ನಿಂದು, ಹೌದಲ್ಲ? ಅದರಲ್ಲಿ ಇನ್ಸ್ಟಾಗ್ರಾಮ್ ಓಪನ್ ಮಾಡು ಅಂತ ಬಿಟ್ಟು ಹೇಳಿರೋದು ಇನ್ನೂ ದೊಡ್ಡ ತಪ್ಪು, ಹೌದಲ್ವಾ? ನೀನು ಕೊಟ್ಟಿರ್ಲಾರ್ದೇನೆ ಅವ್ರು ಹೆಂಗೆ ನೋಡ್ತಾರೆ ಚಿಕ್ಕ ಮಕ್ಕಳು? ಹೌದಲ್ಲ? ಎಲ್ಲರ ಕೈಲೂ ಆಲ್ಮೋಸ್ಟ್ ಅಲ್ಲಿ ಫೋನ್ ಇರುತ್ತೆ. ಲೈಕ್ ಇನ್ಸ್ಟಾಗ್ರಾಮ್ಲಿಂದ ನೀನು ಅಷ್ಟೊಂದು ದೊಡ್ಡದು ನನ್ನ ಕಮೆಂಟ್ ಹಾಕ್ಬೋದು ಬದಲು ಅಲ್ಲಿ 3 ಡಾಟಲ್ಲಿ ಒತ್ಬಿಟ್ಟು ನಾನು ರಿಪೋರ್ಟ್ ಮಾಡಿಬಿಟ್ಟು ನಾನು ಬ್ಲಾಕ್ ಮಾಡ್ದೆ ಅಂತೆಲ್ಲ ಅಂದರೆ ನಾನು ನೆಕ್ಸ್ಟ್ ಟೈಮ್ ಆ ಥರ ವೀಡಿಯೋಸೇ ಮಾಡಲ್ಲ. ಓಕೆ, ಜನರಿಗೆ ಬೇರೆ ಥರ ಬೇಕಾಗಿದ್ದೇನೋ ಅಂತ ಹೇಳ್ಬಿಟ್ಟು ನಾನು ಬೇರೆ ಥರ ಟ್ರೈ ಮಾಡ್ತೇನೆ. ರಿಯಲ್ ಅಲ್ವಾ ನಾನು ಹೇಳ್ತಾ ಇರೋದು? ನೀನೇ ಇವಾಗ ಅಷ್ಟೊಂದೆಲ್ಲ ನಾನು ಕಮೆಂಟ್ ಆಗ್ಬಿಟ್ಟು ನೀನು 4-5 ಜನಕ್ಕೆ ಶೇರ್ ಮಾಡಿಬಿಟ್ಟು ಇನ್ನೂ 4-5 ಜನಕ್ಕೆ ಶೇರ್ ಮಾಡ್ದ ಅಂತಿಲ್ಲ ಅಂದರೆ ನನ್ನ ಪರ್ಸ್ನಲ್ಲಾಗಿ ನನಗೇನು ಅನಿಸುತ್ತೆ ಅಂತಿಲ್ಲ ಅಂದರೆ ಓಕೆ, ಜನ ನನಗೆ ಇದೇ ಥರ ಕೇಳ್ತಾ ಇದ್ದಾರೆ, ಇದೇ ಥರ ಇಷ್ಟಪಡ್ತಾ ಇದ್ದಾರೆ ಅಂತಬಿಟ್ಟು ನಾನು ಅದೇ ಥರ ಮಾಡಬೇಕಾಗುತ್ತೆ. ನನಗೆ ಹೆಂಗಾಗ್ಬಿಟ್ಟಿದೆ ಅಂತೆಲ್ಲ ಅಂದರೆ ಎಷ್ಟು ನಾನು ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀನಿ ಅಂತೆಲ್ಲ ಅಂದರೆ ಏನಾದರೂ ಮಾಡಿಬಿಟ್ಟು ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು. ಅಂದರೆ ಜನಗಳ ಅಭಿಪ್ರಾಯ ಈ ಥರ ಇರೋದನ್ನು ನಾನು ಚೇಂಜ್ ಮಾಡ್ಕೋಬೇಕು. ಹೌದು, ಆಬ್ವಿಯಸ್ಲಿ ನಾನು ಚೇಂಜ್ ಮಾಡಬೇಕು. ಇವಾಗ ನಾನು ಏನಾದರೂ ಒಂದು ದೊಡ್ಡದಿದೆ, ಅಗಲ ಇದೆ, ಉದ್ದ ಇದೆ ಅಂತ ಬಿಟ್ಟು ಹೇಳ್ದ ಅಂದರೆ ನೀನು ಗಲೀಜಿರೋಕ್ಕಂಥ ಮೈಂಡ್ ಅದು. ಓಕೆನಾ, ಉದ್ದ ಇದೆ, ನಾನೇನೋ ಒಂದು ಹೇಳಿರ್ತೀನಿ, ನೀನು ಬೇರೆದೆಲ್ಲನೂ ಯೋಚನೆ ಮಾಡ್ತೀಯಾ? ಹೌದಲ್ವಾ? ನಾನು ಬೇರೆದೇ ಹೇಳಿರ್ತೀನಪ್ಪ, ನೀನು ಯಾಕಪ್ಪ ಅದೇ ಯೋಚನೆ ಮಾಡ್ತೀಯಾ? ನಾನು ಏನಾದರೂ ಹೇಳಿದ್ನಾ? ಉದ್ದ ಇದೆ, ನನ್ನ ಕೋಲ್ ಉದ್ದ ಇದೆ, ನಾನು ಕೋಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ನೀನಾಗ ಬೇರೆದೆಲ್ಲ ಯೋಚನೆ ಮಾಡ್ತಿದ್ದ? ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ವೀಡಿಯೋಸಲ್ಲೂ ನಾನು ಮೆನ್ಷನ್ ಮಾಡಿರ್ತೀನಿ ಡಬಲ್ ಮೀನಿಂಗ್ ಎಲ್ಲ ಯೋಚನೆ ಮಾಡಬಾರ್ದು ಅಂತ. ಆಲ್ಮೋಸ್ಟ್ ಅಲ್ಲಿ ನಾನು ಫೇಮಸ್ ಆಗಿರೋದೇ ಅದರಲ್ಲಿ, ನಾನು ಡಬಲ್ ಮೀನಿಂಗ್ ಎಲ್ಲ ಯೋಚನೆ ಮಾಡಬಾರ್ದು ಅಂತ. ಇನ್ನೊಂದು, ಈಗಾಗಲೇ ನೀವು ಹೇಳಿದ್ರಿ ನಾನು ನಾರ್ಮಲಾಗಿ ಈ ಥರ ತೊಗೊಂಡು ಮಾಡಿದ್ರೆ ನಂಗೆ ಕಡಿಮೆ ವ್ಯೂಸ್ ಬರುತ್ತೆ, ಆ ಥರ ಡಬಲ್ ಮೀನಿಂಗ್ ಮಾಡಿದ್ರೆ ಜಾಸ್ತಿ ವ್ಯೂಸ್ ಬರುತ್ತೆ ಅಂತ. ಆ ಜನಗಳಿಗೆ ಅದೇ ಬೇಕಾಗಿದೆಯಾ ಅಂತ? 100 to 100% ಅದೇ ಥರದ್ದೇ ಬೇಕಾಗಿದೆ, ಅದೇ ಥರದ್ದು ಬೇಕಾಗಿದೆ. ಜನ ಹೆಂಗೆ ಅಂತ ಬಿಟ್ಟು ಹೇಳ್ದ ಅಂದರೆ ನಾನು ಸಾಚಾ ಗುರು, ನಾನೇನು ಮಾಡಿಲ್ಲ ಗುರು ಅನ್ನೋ ಥರ ನಾವು ತೋರಿಸ್ಕೊಡ್ತಾರೆ. ಒಳಗಡೆನೇ ಅವರೇ ಇರ್ತಾರೆ. ಎಷ್ಟೊಂದು ಜನ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ನಾನು ಸೋಷಿಯಲ್ ಮೀಡ್ಯಾದಲ್ಲಿ. ಎಷ್ಟೊಂದೆಲ್ಲ ಕಮೆಂಟ್ ಮಾಡಿದ್ರೆ ಹಂಗೆ ಹಿಂಗೆ ಅಂಥೋಳು ಇಂಥೋಳು, ಅದಕ್ಕೆ ನೀನು ಅಂಥೋಳು ಹಿಂಗೆ ಮಾಡಬೇಕು, ಅದು ಮಾಡಬೇಕು, ಚಪ್ಪಲಿಯಲ್ಲಿ ಹೊಡಿಬೇಕು, ಅದು ಮೇಲೆ ಹೊಡಿಬೇಕು, ಎಕ್ಸೆಟ್ರಾ ಎಲ್ಲ ನಾನು ಯಾರಿಗೂ ರಿಪ್ಲೈ ಕೊಡಲ್ಲ. ಓಕೆನಾ, ನಾನು ಎಲ್ಲರೂ ಮೆಸೇಜನ್ನ ನಾನು ನೋಡ್ತಾ ಇರ್ತೀನಿ, ಸುಮ್ಮನೆ ನೋಡ್ತಾ ಇರ್ತೀನಿ, ನಗ್ತಾ ಇರ್ತೀನಿ. ಅದಾದಮೇಲೆ ಅವನೇ ಬಂದ್ಬಿಟ್ಟು ಪರ್ಸ್ನಲ್ಲಾಗಿ ಬಂದ್ಬಿಟ್ಟು ನಾನು ಕಮೆಂಟ್ ಮಾಡಿರ್ತಾನೆ, ಚಿನ್ನು ಯು ಲುಕ್ ಸೋ ಹಾಟ್, ನೀನು ಹಂಗಿದೆಯಾ ಹಿಂಗಿದೆಯಾ ಅಂತ. ನಾನೇನಾದರೂ ಒಂದೇನಾದರೂ ರಿಪ್ಲೈ ಮಾಡ್ದ ಅಂತಿಲ್ಲ ಅಂದರೆ ಲೈಕ್ ನಾನು ತುಂಬ ಜನನ ನಾನು ಅಬ್ಸರ್ವ್ ಮಾಡಿದ್ದೀನಿ, ಅವ್ರಿಗೆ ಬೇಜಾರಾಗುತ್ತೋ ಇಲ್ಲೋ ಅಂತಬಿಟ್ಟು 100 ಟೈಮ್ ಕಾಲ್ ಮಾಡ್ತಾ ಇರ್ತಾರೆ, ಮೇಲೆ ಎಷ್ಟೊಂದು ಮೆಸೇಜ್ ಮಾಡ್ತಾ ಇರ್ತಾರೆ. ನಾನು ರಿಪ್ಲೈನೇ ಮಾಡಲ್ಲ, ಯಾಕಂತಂದ್ರೆ ನನ್ನ ಫೋನ್ ಎನಿ ಟೈಮ್ ನಾನು ಸೈಲೆಂಟ್ ಆಗಿರುತ್ತೆ. ಅಷ್ಟೊಂದು ಜನ ಯಾರಾದರೂ ಕಾಲ್ ಮಾಡ್ತಾರೆ, ಅವ್ರಿಗೆ ಬೇಜಾರು ಆಗಲ್ವಾ ಅಂತ. ಇವಾಗ ನೀನು ಬೈದಿದ್ಯಾ, ನೀನು ನನ್ನ ದ್ವೇಷ ಮಾಡ್ತಾ ಇದೆಯಾ, ಅಷ್ಟೊಂದೆಲ್ಲ ನಾನು ಸಾಚ ಅನ್ನೋ ಥರ ನಾನು ಯಾವ ಕಮೆಂಟ್ಸ್ನೂ ನಾನು ಡಿಲೀಟ್ ಮಾಡಲ್ಲ. ಓಕೆನಾ, ಏನಂದ್ರೆ ನಾನು ಯಾವ ಕಮೆಂಟ್ಸನ್ನು ನಾನು ಡಿಲೀಟ್ ಮಾಡಲ್ಲ, ಯಾಕಂತೆಲ್ಲ ನಾನು ಯಾವುದು ತಪ್ಪೇ ಮಾಡಿಲ್ಲ, ನಾನು ಯಾಕೆ ಡಿಲೀಟ್ ಮಾಡಲಿ? ಹೌದಲ್ವಾ? ನಾನು ನೋಡಿರ್ತಾ ಇರ್ತೀನಿ, ನಾನು ಅಷ್ಟೂ ಜನರ ಮುಂದೆ ಇವನು ಬೈದೋನು ಪರ್ಸ್ನಲ್ ಆಗಿ ಬಂದ್ಬಿಟ್ಟು ಏನಕ್ಕೋಸ್ಕರ ಇಷ್ಟೊಂದು ಮೆಸೇಜ್ ಮಾಡ್ತಾ ಇರ್ಬೋದು ಅಂತ. ಜನ ಹೆಂಗೆ ಅಂತ ಬಿಟ್ಟು ಹೇಳ್ದ ಅಂದರೆ ಅವ್ರು ಮಾಡೋಕ್ಕಂಥ ತಪ್ಪು ಅವ್ರಿಗೆ ಯಾವುದೂ ಕಾಣಿಸಲ್ಲ. ಓಕೆನಾ, ಅಂದರೆ ಈಗ ಯಾವುದೋ ಒಂದು ಸಹಾಯ ಮಾಡಿರ್ತಾರೆ, ಏನೋ ಒಂದು ತೋರಿಸ್ಕೊಂಡಿರ್ತಾರೆ, ಅದು ಓಡಿರುತ್ತೆ ಕಡಿಮೆ ವ್ಯೂಸು. ಅದರ ಇನ್ನೊಬ್ರು ಯಾರೋ ಎಕ್ಸ್ಪೋಸ್ ಮಾಡ್ಕೊಂಡು ಏನೋ ಮಾಡ್ಕೊಂಡು ಅದೇನೋ ವಿಡಿಯೋ ಮಾಡಿರ್ತಾರೆ, ಅದು ಮಿಲಿಯನ್ ಗಟ್ಟಲೆ ಹೋಗಿರುತ್ತೆ. ನಾನು ಇನ್ನೊಂದು ಹೇಳ್ತೀನಿ, ಎಕ್ಸ್ಪೋಸ್ ಮಾಡಿ ವಿಡಿಯೋ ಮಾಡೋದು, ಮತ್ತೊಂದು ಮಾಡೋದು ಏನು ಗೊತ್ತಾ, ಹುಡುಗರ ಮೈಂಡಲ್ಲಿ ಅವ್ರನ್ನ ಯಾವ ಥರ ಟ್ರೀಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅಂದರೆ ತುಂಬ ಕೆಳಗಡೆ ಟ್ರೀಟ್ ಮಾಡ್ತಾರೆ. ಇವಾಗ ಫುಲ್ಲು ಲೈಕ್ ಸೀರೆ ಹಾಕೋದು, ಟ್ರೆಡಿಷ್ನಲ್ ಹಾಕೊಂಡು ಫುಲ್ ಮುಚ್ಕೊಂಡ್ಬಿಟ್ಟು ವಿಡಿಯೋ ಮಾಡ್ತಾ ಇರ್ತಾನೆ, ಅಂಥವ್ರದ್ದೇನೆ ಜಾಸ್ತಿ ಲೈಕ್ ಇದಾಗೋದು, ಬೇರೆ ಥರ ಕಲ್ಪನೆ ಬರೋದು. ಇವಾಗ ಹುಡುಗರಿಗೆ ಹೆಂಗೆ ಅಂತ ಬಿಟ್ಟು ಹೇಳ್ದ ಅಂದರೆ ಎಕ್ಸ್ಪೋಸ್ ಮಾಡಿದವ್ರದ್ದು ಎಲ್ಲನೂ ಏನಂತ ಹೇಳ್ದ, ಅವಳೇನು ಬಿಡು ಅದು ಅನ್ನೋ ಥರ ಬರ್ತಾರೆ. ದೆನ್ ಫುಲ್ಲು ಡ್ರೆಸ್ಗಿಸ್ ಹಾಕೊಂಡ್ಬಿಟ್ಟು ಎಲ್ಲನೂ ಕರೆಕ್ಟಾಗಿ ನೀಟಾಗಿ ವಿಡಿಯೋ ಮಾಡ್ತಾರಲ್ಲ, ಅವ್ರಿಗೆ ಹುಡುಗರು ಏನಂತ ಬಿಟ್ಟು ಕರೀತಾರೆ, ಮಗ ಎಲ್ಲೋಡು ಮಗ ಫಿಗರು ಅಂತ ಬಿಟ್ಟು ಕರೀತಾರೆ. ಹೌದಲ್ಲ, ಲೈಕ್ ಏನಂತಲ್ಲ ಅಂದರೆ ನಮ್ಮ ಹಾಕೋ ಡ್ರೆಸ್ಸಲ್ಲಿ ಏನೂ ಇರಲ್ಲ. ಓಕೆನಾ, ನಾವು ಹೆಂಗೆ ಮೈಂಡ್ ಸೆಟ್ಟಲ್ಲಿ ನಾವು ಹೆಂಗೆ ಯೋಚನೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಯಾವ ಥರ ಯೋಚನೆ ಮಾಡ್ತೀವಿ ಆ ಥರ ಇಂಪಾರ್ಟೆಂಟು. ನಮ್ಮ ಡ್ರೆಸ್ಸಿಂಗ್ ಸೆನ್ಸು ಅದು ಇದು ನೀವು ನನ್ನ ಹಳೆ ವೀಡಿಯೋಸ್ ಎಲ್ಲನೂ ನೋಡಿ, ನಾನು ಸೀರೆ ಹಾಕೊಂಡೆಲ್ಲನೂ ವೀಡಿಯೋಸ್ ಮಾಡಿದ್ದೀನಿ, ಸ್ವಲ್ಪ ಎಕ್ಸ್ಪೋಸೂ ಮಾಡಿದ್ದೀನಿ. ನನ್ನ ಮಾಡಲಿಂಗ್ ಫೀಲ್ಡಲ್ಲೂ ಲೈಕ್ ಫೋಟೋಸ್ಗಳೆಲ್ಲನೂ ನಾನು ಅಪ್ಡೇಟ್ ಮಾಡಿದ್ದೀನಿ.
ಕಮೆಂಟ್ ಮಾಡೋರು ಹೇಳೋರು ಹೆಂಗಿದ್ರು ಹೇಳೇ ಹೇಳ್ತಾರೆ. ಇವಾಗ ನೀವು ಇದ್ದೀರಾ, ನೀವು ರೀಲ್ಸ್ ಮಾಡಲ್ಲ ಏನೂ ಮಾಡಲ್ಲ ಅಂತಬಿಟ್ಟು ಅಂದ್ಕೊಳ್ಳಿ, ನಿಮ್ಮ ಬಗ್ಗೆ ಮಾತಾಡೋರು ಮಾತಾಡ್ತಾರೆ. ಅವ್ರು ಹೋಗ್ಬಿಟ್ಟು ಹೇಳೋಕ್ಕಾಗುತ್ತಾ? ಇವಾಗ ನಾನು ಅಂತ ಹೇಳಿದ್ರು ಒಬ್ಬರ ಹತ್ರ ಹೋಗ್ಬಿಟ್ಟು ಮಾತಾಡ್ಬೋದು, ಇಬ್ಬರ ಹತ್ರ ಹೋಗ್ಬಿಟ್ಟು ಮಾತಾಡ್ಬೋದು. ಎಷ್ಟೊಂದು ಜನ ನಾನು ಕಮೆಂಟ್ ಮಾಡ್ತಾರೆ, ಎಲ್ಲರೂ ಹತ್ರ ಹೋಗ್ಬಿಟ್ಟು ಬಾಯಿ ಕೊಡೋಕ್ಕಾಗಲ್ವಲ್ಲ. ದೆನ್ ಇನ್ನೊಂದೇನು ಅಂತೆಲ್ಲ ಅಂದರೆ ಎಷ್ಟೊಂದು ದೊಡ್ಡ ಸೆಲೆಬ್ರಿಟೀಸ್ಗಳಿಗೇ ಮಾತಾಡ್ತಾರೆ. ಯಾರಿಗೂ ತಪ್ಪಿಲ್ಲ ಬಿಡಿ, ಯಾರಿಗೂ ತಪ್ಪಿಲ್ಲ. ಇವಾಗ ಹೆಂಗೆ ಅಂತ ಬಿಟ್ಟು ಹೇಳ್ದಂದ್ರೆ, ನೀವು 100 ಒಳ್ಳೇದು ಮಾಡಿರ್ತೀರಾ, ನಿಮ್ಮ 100 ಒಳ್ಳೇದನ್ನೇ ಹೇಳಲ್ಲ. ನೀವು ಒಂದೇನಾದರೂ ಕೆಟ್ಟದ್ದು ಮಾಡ್ದ ಅಂತ ಹೇಳ್ದ ಅಂದರೆ ಕೆದಕಿ ತೆಗಿತಾರೆ. ಹೌದಲ್ಲ? ಒಂದೇ ಒಂದು ಸಾಕು. 100 ಒಳ್ಳೇದು ಮಾಡಿದ್ದು ಯಾರೂ ನೋಡಲ್ಲ ಜನ, ಯಾರು ಅಂತೇಳಂದರೆ ಯಾರೂ ನೋಡಲ್ಲ. ಬಟ್ ಇನ್ನೊಂದೇನು ಅಂತೇಳಂದರೆ, ನನ್ನ ಸ್ವಂತ ದುಡಿಮೆದಲ್ಲಿ ನಾನು ತಿಂತಾಯಿದ್ದೀನಿ, ನಾನು ಕಷ್ಟಪಟ್ಬಿಟ್ಟು ನಾನೇನೋ ಮಾಡ್ತಾಯಿದ್ದೀನಿ. ಬಟ್ ಬೇರೆಯವ್ರ ಮಾತಿಗೆಲ್ಲ ಯಾಕೆ ನಾನು ತಲೆ ಕೆಡ್ಸ್ಕೋಬೇಕು ಅಂತ. ಬಟ್ ಇದುವರೆಗೂ ನಾನು ಯಾರು ಏನಂದ್ರೂ ನನ್ನ ತಲೆ ಕೆಡ್ಸ್ಕೋದಿಲ್ಲ. ನನಗೆ ಇನ್ನೊಂದು ತುಂಬ ಎಕ್ಸ್ಪೀರಿಯೆನ್ಸ್ ಆಗಿರೋದೇನು ಅಂತೆಲ್ಲ ಅಂದರೆ, ಎಲ್ಲೋ ಕುತ್ಕೊಂಡ್ಬಿಟ್ಟು ಕಮೆಂಟ್ ಹಾಕಿದವರು ನಾನು ಎಲ್ಲಾದರೂ ಹೋದಾಗ, ಓ ನೀವು ಡಬಲ್ ಮೀನಿಂಗ್ ಜಾನುವಾರು ಅಲ್ವಾ ಅಂತೇಳ್ಬಿಟ್ಟು ಬಂದ್ಬಿಟ್ಟು ಮುಂದೆ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ತುಂಬ ರೆಸ್ಪೆಕ್ಟ್ಲಿಂದ ಮಾತಾಡಿಸ್ತಾರೆ. ಅದೊಂದೇ ಸಾಕು, ಬೇರೆದೆಲ್ಲನೂ ನಾನು ಯಾವುದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳಲ್ಲ. ಈಗ ತಾವೇನು ಮಾಡ್ಕೊಂಡಿದ್ದೀರಾ ಇದ್ರ ಜೊತೆಗೆ, ಮತ್ತೆ ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀರಾ ಅಂತ? ಜೀವನಕ್ಕೆ ಸದ್ಯಕ್ಕೆ ನಾನು ಏನೂ ಮಾಡ್ಕೊಂಡಿಲ್ಲ. ಲೈಕ್ ಬೇರೆ ಕಡೆಯಲ್ಲಿ ಎಲ್ಲಾದರೂ ಸಣ್ಣ ಪುಟ್ಟ ಏನಾದರೂ ಇವೆಂಟ್ಸ್ ಇತ್ತು ಅಂತೆಲ್ಲಂದರೆ ಮಾಡ್ಕೊತೀನಿ. ನಾನು ಪಪೆಟ್ ಶೋಸ್ ಇತ್ತು ಅಂತಂದರೆ ಪಪೆಟ್ ಶೋಸ್ ಮಾಡ್ಕೊತೀನಿ. ಇಲ್ಲ ಅಂತೆಲ್ಲಂದರೆ ಅದೇ ಡ್ಯಾನ್ಸ್ ಮಾಡೋಕ್ಕೆ ಹೋದೆ, ಅದೇ ಮಾಡ್ತಾಯಿದ್ದೇನೆ. ಈ ಪಪೆಟ್ಸ್ಲಿಂದಾನೇ ನನಗೇನು ಅಂತೆಲ್ಲಂದರೆ, ಇನ್ನೂ ಏನು ಅಂತೆಲ್ಲಂದರೆ, ಯಾವುದೇ ರೀತಿಯಲ್ಲಿ ಕೆಲವೊಂದು ಶೋಸ್ಗಳು ನನಗೆ ಸಿಗ್ತಾಯಿಲ್ಲ. ಯಾಕಂತೇಳಿದ್ರೆ ಆಲ್ಮೋಸ್ಟ್ ಅಲ್ಲೋ ಅವಾಗಲಿಂದ ನಮ್ಮಂಥವ್ರನ್ನ ದೂರನೇ ಇಟ್ಟಿದ್ದಾರೆ. ಇವಾಗ ಹತ್ರ ಕರ್ಕೊತಾ ಇದ್ದಾರೆ. ಇನ್ನೂ ಮಧ್ಯದಲ್ಲಿ ನಮ್ಮಂಥವ್ರು ಏನಾದ್ರೂ ತಕರಾರುಗಳು ಮಾಡಿರ್ತಾರೆ ಗೊತ್ತಾ ಕೆಲವೊಬ್ಬರು. ಓಕೆನಾ? ಇವಾಗ ಮನೆ ರೀಸೆಂಟಾಗಿ ಯಾವುದೋ ಒಂದು ಮನೆ ಗೃಹ ಪ್ರವೇಶದಲ್ಲಿ ಇದರಲ್ಲಿ ಯಾವುದ್ಯಾವುದ್ರಲ್ಲೇ ಒಂದು ಇದು ಮಾಡಿದ್ದಾರೆ. ಜನರಿಗೆ ಏನು ಅನಿಸುತ್ತೆ ಅಂತೇಳಿ ಅಂದರೆ, ಓ ಇವರು ಹಿಂಗೆ ಮಾಡ್ತಾರೆ, ಬಂದ್ಬಿಟ್ಟು ಇದೇ ಥರ ಮಾಡ್ತಾರೆ, ಹಿಂಗೆ ಮಾತಾಡ್ತಾರೆ ಅಂತ, ಹಿಂಗೆ ಇರ್ತಾರೆ, ಎಲ್ಲರೂ ಹಿಂಗೆ ಇರ್ತಾರೆ ಅಂತ ಬಿಟ್ಟು ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ ಅಂತೆಲ್ಲ ಅಂದರೆ, ಯುವರ್ ಎ ಬಾಯ್. ಓಕೆನಾ? ನೀವೇನಾದರೂ ತಪ್ಪು ಮಾಡ್ದ ಅಂತೆಲ್ಲ ಅಂದರೆ ನಿಮ್ಮ ಹೆಸರನ್ನ ಹಿಡ್ಕೊಂಬಿಟ್ಟು ಮೆನ್ಷನ್ ಮಾಡ್ತಾರೆ. ಹುಡುಗಿ ಏನಾದರೂ ತಪ್ಪು ಮಾಡ್ದ ಅಂತಂದರೆ ಹುಡುಗಿನ ಹೆಸರು ಹಿಡ್ಕೊಂಬಿಟ್ಟು ಮೆನ್ಷನ್ ಮಾಡ್ತಾರೆ. ಇವ್ರು ಇಲ್ಲಿ ಹೆಂಗೆ ಮಾಡಲ್ಲ, ಮಂಗಳಮುಖಿಯವರು ಈ ಥರ ಮಾಡಿದ್ದಾರೆ ಅಂತಬಿಟ್ಟು ಒಂದು ದೊಡ್ಡ ಹೆಡ್ಲೈನ್ ಹಾಕ್ತಾರೆ. ಮಂಗಳಮುಖಿಯವರು ಅಂತ ಬಿಟ್ಟು ಹೇಳ್ದಂದ್ರೆ ಎಲ್ಲರೂ ಬಂದುಬಿಡ್ತಾರೆ. ಸೊ ನನಗೆ ಇನ್ನೊಂದು ಗೊತ್ತಾಗ್ತಾಯಿಲ್ಲ, ಇದು ಮಂಗಳ ಅಂತ ಬಿಟ್ಟು ಯಾಕೆ ಕರೀತಾರೆ ಅಂತಲೇ ಗೊತ್ತಾಗಿಲ್ಲ. ಆ ಒಂದು ಹೆಸರಿನಿಂದನೇ ಇರಿಟೇಷನ್ ಆಗಿಬಿಟ್ಟಿದೆ ಕೆಲವೊಂದು ಟೈಮಲ್ಲಿ. ಅಂದರೆ ನಾನು ಮಂಗಳಮುಖಿ ಆದಿತ್ತು ಅಂತ ಹೇಳಿದ್ರೆ ಹೆಣ್ಮಕ್ಳೆಲ್ಲ ಮಂಗಳನಾ? ಏನು ಲಾಜಿಕೋ ಏನಿಲ್ಲೋ.